ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕನ್ನಡಿಗ ಚಾನಲ್ YTM ಮುಖಾಂತರ ಕನ್ನಡ ನಾಡಿನಲ್ಲಿ ಆಗಿರತಕ್ಕಂಥ ಹಾಗೂ ಕರ್ನಾಡ ಬಳ್ಳಿಯ ಒಂದು ಬೀಭತ್ಸ ಕೃತ್ಯಕ್ಕೆ ಕನ್ನಡಿಗ ಚಾನಲ್ ಯಾವತ್ತೂ ಕೂಡ ಮಿಡಿತತಿ ಎನ್ನುವಂಥ ಒಂದು ಸಂದೇಶದೊಂದಿಗೆ ಈ ಸಂದರ್ಭದಲ್ಲಿ ನಾನು ಹಾಜರಾಗಿದ್ದೇನೆ. ಆಮೇಲೆ ಕನ್ನಡ ನಾಡು ಹಿಂದೆಂದು ಕಂಡು ಕೇಳರಿದಂಥ ಒಂದು ಬೀಭತ್ಸ ಕೃತ್ಯ. ಈ ಒಂದು ಕೃತ್ಯ ಮಾಡಬೇಕಾದ್ರೆ ಆ ಮನಸ್ಥಿತಿ ಹೇಗಿರಬೇಕು, ಆಮೇಲೆ ಆ ಒಂದು ಕೊಲೆ ಮಾಡಲಿಕ್ಕೆ ಆ ಒಂದು ಅನುಸರಿಸಿದಂಥ ಮಾರ್ಗ ಯಾವುದು, ಹಾಗೂ ಆ ಒಂದು ಮಾಡಿರ್ತಕ್ಕಂಥ ಕೊಲೆಗೆ ಕಾರಣಗಳೇನು ಅನ್ನೋದನ್ನು ಕೆದಕಿದಾಗ ಹಲವಾರು ಮಜಲುಗಳು ನಮ್ಮ ಮುಂದೆ ಬರ್ತಾವೆ. ಆದರೆ ಅಂಥ ಬಂದಂಥ ಮಜಲುಗಳನ್ನು ಅವಲೋಕಿಸಿದಾಗ ಈ ಒಂದು ಕೃತ್ಯಕ್ಕೆ ಕಾಲೇಜನ್ನು ಬಳಸ್ಕೊಳ್ಬೇಕಾಗಿತ್ತ, ಹಾಗೂ ಕೊಲೆಯೇ ಇದಕ್ಕೆ ಒಂದು ಪರಿಹಾರನ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುವುದು ಅಷ್ಟೇ ಸ್ವಾಭಾವಿಕ. ಹಾಗಿದ್ದರೂ ಕೂಡ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ಹೀನ ಕೃತ್ಯಕ್ಕೆ ಇಳಿಯದೆ ಪರಸ್ಪರ ಕುಳಿತು ಅವರ ಮನೆಯವರನ್ನು ಹಾಗೂ ತನ್ನ ಮನೆಯವರನ್ನು ಕುಳ್ಳಿರಿಸಿ ಮಾತನಾಡಿ ಒಂದು ಇತ್ಯರ್ಥಕ್ಕೆ ಬಂದು ಸಂಬಂಧವನ್ನು ಬೆಳೆಸಿದರೂ ಕೂಡ ಯಾರು ಬೇಡ ಅಂತಿದ್ದಿಲ್ಲ. ಅಂಥದನ್ನು ಬಿಟ್ಟು ಕೊಲೆಯೇ ಒಂದು ಕೊನೆಯ ಅಸ್ತ್ರ ಅನ್ನುವುದನ್ನು ಮಾಡಿಕೊಂಡು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಆ ವ್ಯಕ್ತಿ ಇದು ನಿಜಕ್ಕೂ ಕೂಡ ಕ್ಷಮಿಸಲಾರದಂಥ ಒಂದು ಘೋರ ಕೃತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಯಾಕಂದರೆ ಇನ್ನೂ ಭಾಳ ಬದುಕಬೇಕಾದವರು, ಯಾಕಂದರೆ ಅವನು ಕೂಡ ಅಷ್ಟೇ, ಅವಳು ಕೂಡ ಅಷ್ಟೇ, ಇನ್ನೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗಿರೋರು. ಹಾಗಿರುವಾಗ ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವಂಥ ಒಂದು ವಿಷವರ್ತುಲದಲ್ಲಿ ಸಿಲುಕಿ ತಮ್ಮ ಬಾಳನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಹಾಗೂ ಜೀವವನ್ನೇ ಕಳೆದುಕೊಂಡಿರ್ತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಎಲ್ಲರೂ ಕೂಡ ಮಮ್ಮಲು ಮರಗ್ತಾರೆ. ಯಾಕಂದರೆ ಅವರನ್ನು ಹೊತ್ತು ಸಾಕಿ ಸಲುಹಿ ರಕ್ತವನ್ನೇ ಬಸಿದಿರ್ತಕ್ಕಂಥ ತಂದೆ ತಾಯಿಗಳ ಈಗಿನ ಸಮಯದಲ್ಲಿ ಅವರ ಪಾಡೇನು ಅನ್ನುವುದನ್ನು ಕೂಡ ಅವನು ಅರಿತುಕೊಳ್ಬೇಕಾಗಿತ್ತು. ಹೀಗಿರುವಾಗ ಅವನು ಏನು ಕೊಲೆ ಮಾಡಿದ ಹಾಗೂ ಜೈಲಿಗೆ ಹೋದ, ಹಾಗೂ ಆ ಒಂದು ಮನೆಯ ಹೆಣ್ಣು ಮಗಳ ಮನೆಯವರ ಪಾಡೇನು. ಯಾಕಂದರೆ ಜೀವಂತವಾಗಿ ಅವಳು ಹೋಗಿದ್ದರೂ ಕೂಡ ಅವನ ಜೊತೆಗೆ ಹೋಗಿದ್ದರೂ ಕೂಡ ಜೀವಂತವಾಗಿದ್ದರೆ ಅವರಿಗೆ ಇಷ್ಟು ದುಃಖ ಆಗ್ತಿದ್ದಿಲ್ಲ. ಆದರೆ ಇಹಲೋಕವನ್ನೇ ತ್ಯಜಿಸಿ ಶಾಶ್ವತವಾದ ಬರಲಾರದ ಪಯಣವನ್ನು ಬೆಳೆಸಿರತಕ್ಕಂಥ ಈ ಸಂದರ್ಭದಲ್ಲಿ ಅವರು ನಿತ್ಯ ಸಾವಿನೊಂದಿಗೆ ಸೆಣಸಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಇಡೀ ಜೀವನ ಪರ್ಯಂತ ಮಗಳ ನೆನಪಿನಲ್ಲಿ ಕೊರಗಿ ಸಾಯುವಂಥ ಪರಿಸ್ಥಿತಿಯೂ ಕೂಡ ಉದ್ಭವಿಸಿದೆ. ಹೀಗಿರುವಾಗ ಆ ಕುಟುಂಬಕ್ಕೆ ಆದ ಅನ್ಯಾಯವನ್ನು ಯಾವತ್ತೂ ಕೂಡ ಯಾರೂ ಕೂಡ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾರೇ ಆಗಿದ್ರೂ ಕೂಡ ಆ ಒಂದು ಕುಟುಂಬಕ್ಕೆ ನೆರವಾಗಲಿಕ್ಕೆ ಅನ್ನೋಕ್ಕಿಂತಲೂ ಅವರ ಒಂದು ದುಃಖದಲ್ಲಿ ಪಾಲ್ಗೊಳ್ಬೋದು, ಅವರ ಕಷ್ಟದಲ್ಲಿ ಪಾಲ್ಗೊಳ್ಬೋದು. ಆದರೆ ಕೊನೆಯುಸಿರೆಳೆದಂಥ ಹಾಗೂ ಇಹಲೋಕವನ್ನು ತ್ಯಜಿಸಿದಂಥ ಮಗಳನ್ನು ಮತ್ತೊಬ್ಬರು ಯಾರಾದರೂ ತಂದು ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುವುದು ಸಹಜ. ಹೀಗಿರುವಾಗ ಇನ್ನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಮದುವೆಗಳು ಯಾಕೆ ಬೇಕಾಗಿತ್ತು, ಮದುವೆನೇ ಒಂದು ಶಾಶ್ವತ ಪರಿಹಾರನ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾವೆ. ಆಮೇಲೆ ಅವರು ಮೊದಲಿಂದ ಕೂಡ ಸ್ನೇಹಿತರೇ. ಯಾಕಂದರೆ ಅವರು ಓದುವಂಥ ಕಾಲೇಜಿನಲ್ಲಿ ಇಬ್ಬರು ಕೂಡ ಸಹಪಾಠಿಗಳು ಆಗಿದ್ದಾಗ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗೋದು, ಮಾತಾಡೋದು ಮಾಡ್ತಾಯಿದ್ರು. ಅವರ ಮನೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಅವರು ಬರ್ತಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಹೀಗಿದ್ದರೂ ಕೂಡ ಅವರ ಈ ಒಂದು ಪರಿಸ್ಥಿತಿಯಲ್ಲಿ ಹೆತ್ತವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ನುಡಿಯಂತೆ ನಡೆದಿದ್ದರೆ ಈ ಒಂದು ಕೃತ್ಯದಲ್ಲಿ ಆ ವ್ಯಕ್ತಿಯು ಕೂಡ ಆಗುತ್ತಿದ್ದಿಲ್ಲ ಮತ್ತು ಆ ಮಗಳು ಕೂಡ ಸಾಯ್ತಿದ್ದಿಲ್ಲ. ಹೀಗಿರುವಾಗ ಹೆತ್ತವರನ್ನು ಕಡೆಗಣಿಸಿದ ಒಂದು ಪರಿಸ್ಥಿತಿಯಾಗಿ ಈ ಒಂದು ಬೀಭತ್ಸ ಕೃತ್ಯ ನಡೆದಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಓದು ಮುಖ್ಯ. ಯಾವತ್ತೂ ಕೂಡ ಇಂದಿನ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚಿಗೆ ಗಮನ ಕೊಡಿ. ಯಾಕಂದ್ರೆ ಮದುವೆಗಳು, ಪ್ರೀತಿ, ಪ್ರೇಮ, ಪ್ರಣಯ ಯಾವಾಗಲೂ ಕೂಡ ಇದ್ದದ್ದೇ. ಆದರೆ ನೀವು ಓದಿನ ಕಡೆ ಗಮನ ಕೊಟ್ಟು ಓದಿದರೆ ಶಾಶ್ವತವಾದ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಬೋದು, ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಬಹುದು, ಹಾಗೂ ಇನ್ನೂ ಸುಂದರವಾದಂಥ ಹಾಗೂ ಯೋಗ್ಯವಾದಂಥ ಪತ್ನಿಯೂ ಸಿಗಬಹುದು, ಗಂಡನೂ ಸಿಗಬಹುದು. ಅಂಥ ಒಂದನ್ನು ಬಿಟ್ಟು ಈಗ ನೀವು ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದಾಗ ಇವತ್ತು ನಿಮ್ಮ ಮನೆತನಕ್ಕೂ ಕೂಡ ಒಂದು ಕಳಂಕ ಬರುವುದರಲ್ಲಿ ಸಂದೇಹ ಇಲ್ಲ ಅನ್ನೋದು ಕೂಡ ನೀವು ಅರಿತುಕೊಳ್ಬೇಕು ವಿದ್ಯಾರ್ಥಿಗಳಾದವರು. ಹೀಗಿರುವಾಗ ಯಾರೂ ಕೂಡ ವಿದ್ಯಾರ್ಥಿಗಳೇ ಆಗಿರಲಿ, ಯುವಕರೇ ಆಗಿರಲಿ, ಯುವತಿಯರೇ ಆಗಿರಲಿ,
ಯಾರೂ ಕೂಡ ಮದುವೆ ಆಗದವರು ಯಾರೇ ಆದರೂ ಕೂಡ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಬಾರ್ದು. ಕೈ ಹಾಕಿದರೆ ಶಾಶ್ವತವಾದ ಮದುವೆಯನ್ನು ಮಾಡಿಕೊಂಡು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಬಾಳಬೇಕು. ಅದನ್ನು ಬಿಟ್ಟು ಯಾರಾದರೂ ಏನಾದರೂ ಒಂದು ಸ್ವಲ್ಪ ವಿರೋಧ ಮಾಡಿದರೆ, ಯಾರಾದರೂ ತಿರಸ್ಕಾರ ಮಾಡಿದರೆ, ಅಥವಾ ಮದುವೆಯ ಪ್ರಪೋಸಲನ್ನು ಒಪ್ಕೊಳ್ಳದೇ ಇದ್ದರೆ ಕೊಲೆಯೇ ಮಾಡಬೇಕಾ? ಇದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಗೂ ಆಘಾತಕಾರ ಸುದ್ದಿ ಅಂತಲೇ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಹೀಗಿರುವಾಗ ನಮ್ಮ ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದಿದರೂ ಕೂಡ, ಸಾಕಷ್ಟು ವಿಶ್ವ ಮಾನವರು ಆದರೂ ಕೂಡ, ನಾವು ಎಷ್ಟೇ ಮುಂದುವರೆದರೂ ಕೂಡ ಇಂಥ ಕರಾಳ ಮುಖಗಳು ನಮ್ಮ ನಡುವೆ ಆಗಾಗ ಬರ್ತಾ ಇರೋದು ಕೂಡ ನಮಗೆ ದುಃಖಕರ ಸಂಗತಿ ಅಂತಲೇ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆಡ್ಕೊಳ್ತಿರ್ತಕ್ಕಂಥ ಮಾತು. ಹೀಗಿರುವಾಗ ಯಾರೇ ವಿದ್ಯಾರ್ಥಿಗಳೇ ಆಗಲಿ, ಯುವತಿಯರೇ ಆಗಿರಲಿ, ಯುವಕರೇ ಆಗಿರಲಿ, ಮದುವೆ ಆಗದವರೇ ಆಗಿರಲಿ, ಆಮೇಲೆ ತಂದೆ ತಾಯಿಗಳೇ ಆಗಿರಲಿ, ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಅವರನ್ನು ಯಾವ ರೀತಿ ನಾವು ನಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಕಲಿತ್ಕೊಳ್ಬೇಕು. ಯಾಕಂದರೆ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ, ಆಮೇಲೆ ನಾವು ಏನು ಮಾಡಿದರೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೈ ಬಿಟ್ಟು ಹೋದ್ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ? ಈಗ ಮಗಳು ಹೋದ್ಲು, ಈಗ ಏನು ಮಾಡಲಿಕ್ಕೆ ಸಾಧ್ಯ? ಪಾಪ ಅವ್ರ ತಾಯಿ ತಂದೆಗಳಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವನು ಕೊಲೆ ಮಾಡಿ ಜೈಲು ಸೇರಿಕೊಂಡ. ಇನ್ನು ಅಲ್ಲಿ ಅವನಿಗೆ ನ್ಯಾಯ ನಿರ್ಣಯ ಏನೇ ಆಗಿರಲಿ, ಆಮೇಲೆ ಅವನ ಜೀವನವೇ ಬರ್ಬಾದಾಗಿ ಹೋಯಿತು. ಅವನ ಕುಟುಂಬಕ್ಕೆ ಒಂದು ಕಳಂಕ ಅಂಟಿಕೊಂಡಿತು ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಕೂಡ ಪ್ರತಿಯೊಬ್ಬರು ಕೂಡ ಅರಿತುಕೊಂಡು ಜೀವನ ಮಾಡಬೇಕು. ಯಾಕಂದ್ರೆ ಕಾಲೇಜ್ಗೆ ಹೋಗೋದು ವಿದ್ಯಾಭ್ಯಾಸ ಮಾಡಲಿಕ್ಕೆ, ಪ್ರೀತಿ ಪ್ರೇಮ ಮಾಡಲಿಕ್ಕೆ ಅಲ್ಲ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿರ್ತಂಥ ಕರ್ತವ್ಯ ನಿಮ್ಮ ಮೇಲಿದೆ. ಅದನ್ನು ನಿಮ್ಮ ಜೀವನದ ಒಂದು ಹಂತ ಅದು. ಯಾಕಂದ್ರೆ ಎಮ್ ಸಿ ಎ ಓದ್ತಿರ್ತಕ್ಕಂಥ ನೀವು ಈಗ ಇನ್ನೇನು MCA ಮುಗಿದ ತಕ್ಷಣ ಉದ್ಯೋಗಕ್ಕೆ ಸೇರ್ತಿದ್ರಿ, ಆಮೇಲೆ ನಿಮ್ಮ ಜೀವನವನ್ನು ಸುಂದರವಾದ ಬಾಳನ್ನು ಕಟ್ಕೊಳ್ತಿದ್ರಿ. ಅದನ್ನು ಬಿಟ್ಟು ಈಗ ಪಾಪ ಆ ವಿದ್ಯಾರ್ಥಿನಿ ಸತ್ತು ಹೋದ್ಲು. ಆಮೇಲೆ ಅವಳನ್ನು ಕೊಲೆ ಮಾಡಿದಂಥ ಈ ವ್ಯಕ್ತಿ ಜೈಲು ಸೇರಿದ. ಅವನ ಮನೆಯವರಿಗೂ ಮತ್ತು ಇವಳ ಮನೆಯವರಿಗೂ ಈಗ ಆಗ್ತಿರ್ತಕ್ಕಂಥ ದುಃಖ, ಸಂಕಟ, ನೋವು ಅವುಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಎಂಥವರ ಕಲ್ಲು ಹೃದಯವೂ ಕೂಡ ಕರಗಿ ನೀರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆಮೇಲೆ ಈ ಒಂದು ಬೆಳವಣಿಗೆಯನ್ನು, ಈ ಒಂದು ಕೃತ್ಯವನ್ನು ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಒಂದು ವಸ್ತುವನ್ನಾಗಿ ಮಾಡಿಕೊಳ್ತಾ ಇವೆ. ಅದು ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಬಳಸಿಕೊಂಡು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿ ನೀವು ಮತಗಳನ್ನು ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಅಷ್ಟೊಂದು ಸರಿಯಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಸಾವನ್ನು ಸಾವಾಗಿ ನೋಡಬೇಕು. ಅದನ್ನು ನಿಮ್ಮ ಜೀವನದ ಒಂದು ಮಹತ್ವಾಕಾಂಕ್ಷೆಗೆ ಬಳಸ್ಕೊಳ್ಬಾರ್ದು ಯಾವುದೇ ರಾಜಕೀಯ ಪಕ್ಷಗಳು ಕೂಡ. ಹೀಗಾದಾಗ ಮಾತ್ರ ನಿಮಗೂ ಒಂದು ಗೌರವ ಇರ್ತೈತಿ. ನಿಮ್ಮ ಅಧಿಕಾರ ನಿಮಗೆ ಸಿಕ್ಕರೆ ನಿಮ್ಗೆ ಆ ಅಧಿಕಾರಕ್ಕೂ ಒಂದು ಗೌರವ ಇರ್ತೈತಿ. ಆಮೇಲೆ ಈ ಒಂದು ಸಮಯದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಯಾವುದೇ ರಾಜಕೀಯ ಧುರೀಣರೇ ಆಗಿರಲಿ, ಈಗ ಈ ಒಂದು ಘಟನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಳಸ್ಕೊಳ್ಬಾರ್ದು. ಯಾಕಂದರೆ ನೀವು ಮಾಡಿರ್ತಕ್ಕಂಥ ಸಾಧನೆಯನ್ನು ಜನರ ಮುಂದೆ ಇಡ್ರಿ. ಆಮೇಲೆ ಆ ಸಾಧನೆಯ ಆಧಾರದ ಮೇಲೆ ನೀವು ಮತಗಳನ್ನು ಕೇಳಿರಿ. ಮುಂಬರುವ ದಿನಗಳಲ್ಲಿ ನೀವು ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಜನರಿಗೆ ವಿವರಿಸಿರಿ. ಆವಾಗ ನಿಮ್ಮ ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿಯವರೆಗೆ ನೀವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನೋಡಿ ನಿಮ್ಮ ಸಾಧನೆಗೆ ಮೆಚ್ಚಿ ಮತ ಹಾಕ್ತಾರೆ ವಿನಃ ಇಂಥ ಒಂದು ಘಟನೆಗಳನ್ನು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಬಳಸಿಕೊಂಡು ನೀವು ಅದನ್ನೇ ಒಂದು ವೈಭವೀಕರಣ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿ, ಸಮಾಜದ ಒಂದು ವಿಷವರ್ತುಲವನ್ನೇ ಒಂದು ಬದಿಗೆ ಸರಿಸಿ ಮತ್ತೊಬ್ಬರಿಗೆ ಕಳಂಕ ಹಚ್ಚಿ ನೀವು ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ರಾಜಕೀಯ ಪಕ್ಷಗಳು ಅರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಘಟನೆಯನ್ನು ನೀವು ಯಾವುದೇ ಒಂದು ಭಾಷಣ ಮಾಡಿದಾಗ ಅದನ್ನು ಸಾರ್ವಜನಿಕರು ವಿರೋಧ ಮಾಡಬೇಕು. ಯಾಕಂದರೆ ಈ ನಿಮ್ಮ ಸಾಧನೆಗಳನ್ನು ತೋರಿಸಿ ನೀವು ಮತ ಕೇಳ್ರಿ. ಆದರೆ ಆ ಮಗುವಿನ ಸಾವನ್ನು ನೀವು ನಿಮ್ಮ ಚುನಾವಣಾ ಪ್ರಚಾರದಲ್ಲಿ ಬಳಸಿಕೊಳ್ಳಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಒಂದು ಒಕ್ಕೊರಲಿನಿಂದ ಅವರನ್ನೆಲ್ಲರನ್ನೂ ತಡಿಬೇಕು. ಹೀಗಾದಾಗ ಮಾತ್ರ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಇಂಥ ಒಂದು ಸಮಯ ಸಾಧಕ ಸಂದರ್ಭಗಳನ್ನು ತಮ್ಮ ರಾಜಕೀಯ ದಾಳಕ್ಕೆ ಬಳಸಿಕೊಳ್ಳೋದು ನಿಲ್ತೈತಿ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಳಸಿಕೊಳ್ಳಬಾರ್ದು ಅನ್ನುವಂಥ
ವಸ್ತುಸ್ಥಿತಿಯನ್ನು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹಾಗೂ ಚುನಾವಣಾ ಆಯೋಗ ಅದನ್ನು ರಾಜಕೀಯ ಪಕ್ಷಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿ ಇಂಥ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜಕೀಕರಣಗೊಳಿಸಬಾರ್ದು. ನಿಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ, ನಿಮ್ಮ ರಾಜಕೀಯ ಏಳಿಗೆಗಾಗಿ ಇಂಥ ಪ್ರಸಂಗಗಳನ್ನು ಬಳಸಿಕೊಳ್ಬಾರ್ದು ಅನ್ನುವಂಥ ಆದೇಶವನ್ನು ಮಾಡಿದರೆ ಇವು ಇಲ್ಲಿಗೆ ನಿಲ್ಲುವಂಥ ಸನ್ನಿವೇಶಗಳು ಇರ್ತಾವೆ. ಆದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಬಿಡೋದಿಲ್ಲ. ಅವರು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಳ್ಳುವಂಥ, ಅದನ್ನು ಬಳಸಿಕೊಳ್ಳುವಂಥ ಅದರಲ್ಲಿ ನಿಸ್ಸೀಮರಾಗಿರ್ತಾರೆ. ಆದರೂ ಕೂಡ ಆ ಮಗಳ ಮನೆಯವರೇ ಆಗಿರಲಿ, ಸಾರ್ವಜನಿಕರೇ ಆಗಿರಲಿ, ಅದನ್ನು ಖಂಡಿಸಬೇಕು. ಅದನ್ನು ಯಾವತ್ತೂ ಕೂಡ ರಾಜಕೀಯವಾಗಿ ಬಳಸಿಕೊಂಡು ಮತ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅಷ್ಟೊಂದು ಸರಿ ಕಾಣುವುದಿಲ್ಲ ಅನ್ನುವುದನ್ನು ಅವರೆಲ್ಲರೂ ಅರಿತುಕೊಂಡು ಚುನಾವಣೆಯಲ್ಲಿ ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನಮ್ಮ ದೇಶ ಸನಾತನ ಕಾಲದಿಂದಲೂ ಕೂಡ ಎಲ್ಲ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಶಾಂತಿಯ ತೋಟ. ಇಲ್ಲಿ ನಾವು ಅಲ್ಲಾಹ್ನೂ ಪ್ರಾರ್ಥನೆ ಮಾಡ್ತೀವಿ, ಯೇಸುವನ್ನು ಪ್ರಾರ್ಥನೆ ಮಾಡ್ತೀವಿ, ರಾಮನನ್ನು ಪ್ರಾರ್ಥನೆ ಮಾಡ್ತೀವಿ. ನಮಗೆ ಎಲ್ಲರೂ ಕೂಡ ಒಂದೇ. ಈ ಮೊಹರಂ ಬರ್ತೈತಿ, ಆ ಮೊಹರಂ ಬಂದಂಥ ಸಂದರ್ಭದಲ್ಲಿ ಮುಸಲ್ಮಾನರು ಎಲ್ಲಿರ್ತಾರೆ? ನಾವು ಹಿಂದೂಗಳೇ ಆ ದೇವರ ಒಂದು ಪವಿತ್ರವಾದಂಥ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಮೊಹರಂ ಹಬ್ಬವನ್ನು ಆಚರಣೆ ಮಾಡುವುದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ ಮತ್ತು ಅದನ್ನು ಮಾಡ್ತಾ ಇದ್ದೇವೆ. ಹೀಗಿರುವಾಗ ಎಲ್ಲ ಜಾತಿ ಜನಾಂಗಗಳು ಸಹೋದರತ್ವವನ್ನು ಪರಿಪಾಲಿಸಬೇಕು. ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮಂದಿರಂತೆ ಜೀವನ ಮಾಡಬೇಕು. ಇದನ್ನು ಖಂಡಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದವರೇ ಆಗಿರಲಿ, ಸ್ಯಾಂಡಲ್ವುಡ್ನವರೇ ಆಗಿರಲಿ, ಸಾರ್ವಜನಿಕರೇ ಆಗಿರಲಿ, ಸಂಘ ಸಂಸ್ಥೆಗಳೇ ಆಗಿರಲಿ, ಪ್ರತಿಯೊಬ್ಬರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ. ಆಮೇಲೆ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಹೀಗಿರುವಾಗ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಕನ್ನಡಿಗ ಚಾನಲ್ YTM ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಆ ಕೊಲೆಯಾದ ಮಗುವಿನ ಕುಟುಂಬಕ್ಕೆ ಕನ್ನಡಿಗ ಚಾನಲ್ YTU ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೈತಿ. ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಆಮೇಲೆ ನಿಮ್ಮ ಮಗಳನ್ನು ಮರೆತು ನೀವು ಜೀವಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತು. ಹೀಗಿರುವಾಗ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾವು ನಿಮಗೆ ನೈತಿಕ ಸ್ಥೈರ್ಯವನ್ನು ತುಂಬಬಹುದೇ ಹೊರತು ಮಗಳನ್ನು ತಂದುಕೊಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.